12ನೇ ಶತಮಾನದ ಕರ್ನಾಟಕ. ಆ ಕಾಲದಲ್ಲಿ ಒಬ್ಬ ಮಹಿಳೆ ಎಲ್ಲ ಸಂಪ್ರದಾಯಗಳನ್ನು ಮುರಿದು ರಾಜನನ್ನೇ ಎದುರು ಹಾಕೊಂಡು ತನ್ನದೇ ದಾರಿಯಲ್ಲಿ ನಡೆದಳು ಅಂದ್ರೆ ನಂಬೋಕೆ ಆಗುತ್ತಾ? ಹೌದು, ಇದು ಸಾಧ್ಯವಾಯಿತು. ಆಕೆ ಕೇವಲ ಒಬ್ಬ ಕವಯತ್ರಿಯಾಗಿರ್ಲಿಲ್ಲ, ಬದಲಿಗೆ ಒಬ್ಬ ಕ್ರಾಂತಿಕಾರಿ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಕ್ಕ ಮಹಾದೇವಿಯವರ ಬಗ್ಗೆ. ಅವರ ಬಂಡಾಯದ ಬದುಕು ಮತ್ತು ಅವರು ನಮ್ಗಾಗಿ ಬಿಟ್ಟು ಹೋದ ಆ ಅದ್ಭುತ ಪರಂಪರೆಯ ಬಗ್ಗೆ ಒಂದು ನೋಟ. ಬನ್ನಿ, ಅವರದೇ ಮಾತುಗಳಿಂದ ಶುರು ಮಾಡೋಣ. ಈ ವಚನ ಇದೆಯಲ್ಲ, ಇದು ಬರೀ ಒಂದು ಕನಸಿನ ವಿವರಣೆ ಅಂತ ಅನ್ಕೋಬೇಡಿ. ಇದು ಅವರ ಇಡೀ ಜೀವನದ ಸಾರಾಂಶ. ಅಂದ್ರೆ ಅವರಿಗೆ ದೇವರು ಅನ್ನೋದು ಎಲ್ಲೋ ದೂರದಲ್ಲಿರುವಂತ ಕಲ್ಪನೆ ಆಗಿರಲಿಲ್ಲ, ಬದಲಿಗೆ ಅದು ತುಂಬಾನೇ ವೈಯಕ್ತಿಕವಾದ, ಆಳವಾದ ಅನುಭವವಾಗಿತ್ತು. ಇದೇ ನಂಬಿಕೆ, ಇದೇ ಶ್ರದ್ಧೆದಾನ್ ಅವರ ಪ್ರತಿಯೊಂದು ನಿರ್ಧಾರದ ಹಿಂದಿದ್ದ ಅತಿದೊಡ್ಡ ಶಕ್ತಿ. ಸರಿ, ಅವರ ಕತೆ ಶುರುವಾಗೋದೇ ಒಂದು ತುಂಬನೇ ವಿಚಿತ್ರವಾದ, ಅಂದ್ರೆ ಅಸಾಮಾನ್ಯವಾದ ಒಂದು ಕಲ್ಪನೆಯಿಂದ. ಚಿಕ್ಕ ವಯಸ್ಸಿನಿಂದಲೇ ಅಕ್ಕ ಮಹಾದೇವಿಯವರ ಪ್ರಪಂಚವೇ ಬೇರೆ ಹುಡುಗಿಯರ ಥರ ಇರ್ಲಿಲ್ಲ. ಯಾಕೆ ಗೊತ್ತಾ? ಯಾಕೆಂದ್ರೆ ಆಕೆ ಆಗಲೇ ತನ್ನ ಗಂಡ ಯಾರು ಅಂತ ನಿರ್ಧಾರ ಮಾಡಿಬಿಟ್ಟಿದ್ರು. ಆ ಗಂಡ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಚೆನ್ನಮಲ್ಲಿಕಾರ್ಜುನನೇ. ನೋಡಿ, ಆ ಕಾಲದ ಪರಿಸ್ಥಿತಿಯನ್ನೊಮ್ಮೆ ನೆನಪಿಸ್ಕೊಳ್ಳಿ. ಒಬ್ಬ ಹುಡುಗಿಯ ಜೀವನದ ಗುರಿ ಅಂದ್ರೆ ಮದುವೆಯಾಗಿ ಸಂಸಾರ ನಿಭಾಯಿಸೋದು ಅಷ್ಟೇ. ಆದ್ರೆ ಅಕ್ಕ ಮಹಾದೇವಿ ಈ ಸಾಮಾಜಿಕ ಕಟ್ಟುಪಾಡನ್ನೇ ಸಂಪೂರ್ಣವಾಗಿ ತಿರಸ್ಕರಿಸಿದ್ರು. ಅವರ ದೃಷ್ಟಿಯಲ್ಲಿ ತಾನು ಈಗಾಗ್ಲೇ ದೇವರಿಗೆ ಮದುವೆಯಾದವಳು, ಹಾಗಾಗಿ ಬೇರೊಬ್ಬ ಮನುಷ್ಯನ ಜೊತೆ ಮದುವೆಯನ್ನೋದು ಅದು ಅಸಾಧ್ಯದ ಮಾತು. ಈ ಮಾತು ಕೇಳಿದ್ರೆ ಸಾಕು, ಅವರ ನಿಷ್ಠೆ ಎಷ್ಟಿತ್ತು, ಅವರ ಯೋಚನೆ ಎಷ್ಟು ಸ್ಪಷ್ಟವಾಗಿತ್ತು ಅಂತ ಗೊತ್ತಾಗತ್ತೆ. ಇದು ಬರೀ ಲೌಕಿಕ ಮದುವೆಗೆ ಇಲ್ಲ ಅಂತ ಹೇಳಿದ್ದಲ್ಲ, ಇದು ನನ್ನ ಜೀವನದ ಕೇಂದ್ರಬಿಂದು ಒಂದೇ, ಅದು ದೇವರು ಮಾತ್ರ ಅಂತ ಇಡೀ ಜಗತ್ತಿಗೆ ಗಟ್ಟಿಯಾಗಿ ಸಾರಿ ಹೇಳಿದ ಹಾಗೆ. ಎಂಥ ಧೈರ್ಯ ಅಲ್ವಾ? ಸರಿ, ಎಲ್ಲವೂ ಹೇಗೆ ಸಾಗುತ್ತಿದ್ರೆ ಚೆನ್ನಾಗಿತ್ತು. ಆದ್ರೆ ಅವರ ಈ ಆಧ್ಯಾತ್ಮಿಕ ಜಗತ್ತಿಗೆ ಹೊರಗಿನ ಪ್ರಪಂಚದಿಂದ ಒಂದು ದೊಡ್ಡ ಸವಾಲು ಬಂತು. ಆ ಊರಿನ ರಾಜನೊಬ್ಬನ ಕಣ್ಣು ಇವರ ಮೇಲೆ ಬಿತ್ತು. ಅವನ ಆಸೆ ಅಕ್ಕನ ಜೀವನದ ದಿಕ್ಕನ್ನೇ ಬದಲಿಸ್ಬಿಡೋ ಒಂದು ದೊಡ್ಡ ಸಂಘರ್ಷಕ್ಕೆ ಕಾರಣವಾಯಿತು. ಆ ಸ್ಥಳೀಯ ಜೈನ ರಾಜನ ಹೆಸರು ಕೌಶಿಕ. ಅವನು ಅಕ್ಕನ ಸೌಂದರ್ಯ ನೋಡಿ ಮರುಳಾಗ್ಬಿಟ್ಟ. ಅವನಿಗೆ ಆಕೆ ಕೇವಲ ಒಂದು ವಸ್ತು, ಒಂದು ಟ್ರೋಫಿ ತರ ಕಂಡ್ಲು. ಆದ್ರ ಅಕ್ಕನಿಗೆ ಇದು ತನ್ನ ಅಸ್ತಿತ್ವಕ್ಕೆ ಬಂದುದಗಿದ ದೊಡ್ಡ ಸವಾಲು. ಆತ ಸುಮ್ಮನಾಗ್ಲಿಲ್ಲ. ತನ್ನ ಅಧಿಕಾರ ಬಳಸಿ ಅಕ್ಕನ ಪೋಷಕರ ಮೇಲೆ ಒತ್ತಡ ಹಾಕಿ ಮದುವೆ ಮಾಡ್ಕೊಳ್ಳೋಕೆ ಮುಂದಾದ. ಇಲ್ಲಿಂದ ಶುರುವಾಯ್ತು ನೋಡಿ, ಅಧಿಕಾರ ಮತ್ತು ಆಧ್ಯಾತ್ಮಿಕತೆಯ ನಡುವಿನ ನಿಜವಾದ ಹೋರಾಟ. ಪರಿಸ್ಥಿತಿ ಕೈ ಮೀರಿತು. ಆದ್ರೂ ಅಕ್ಕ ಮಹಾದೇವಿ ಸೋಲ್ ಒಪ್ಪುಕೊಳ್ಳೋಕೆ ಸಿದ್ಧರಿರ್ಲಿಲ್ಲ. ಬದಲಿಗೆ ತುಂಬಾನೇ ಜಾಣ್ಮೆಯಿಂದ ರಾಜನ ಮುಂದೆ 3 ಷರತ್ತುಗಳನ್ನಿಟ್ರು. ಇವು ಬರೀ ಷರತ್ತುಗಳಲ್ಲ, ತನ್ನ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳೋಕೆ ಕಟ್ಟಿದ ಒಂದು ರಕ್ಷಣಾ ಗೋಡೆ. ಪ್ರತಿಯೊಂದು ಷರತ್ತಿನ ಉದ್ದೇಶ ಒಂದೇ: ತನ್ನ ಪ್ರಾರ್ಥನೆಗೆ, ತನ್ನ ಶರಣರ ಜೊತೆಗಿನ ಒಡನಾಟಕ್ಕೆ ಮತ್ತು ತನ್ನ ಗುರುಗಳೊಂದಿಗಿನ ಸಂಪರ್ಕಕ್ಕೆ ಯಾವುದೇ ಧಕ್ಕೆ ಬರಬಾರದು ಅಂತ. ಆದ್ರೆ ಏನಾಗ್ಬೇಕಿತ್ತೋ ಅದೇ ಆಯ್ತು. ಅಧಿಕಾರದ ಮದದಲ್ಲೇ ಕಣ್ಣು ಕಾಣದ ಆ ರಾಜನಿಗೆ ಈ ಮಾತುಗಳ ಬೆಲೆಯೇ ಇರಲಿಲ್ಲ. ಅವನು ಒಂದಲ್ಲ, ಎರಡಲ್ಲ, 3 ಷರತ್ತುಗಳನ್ನ ಮುರಿದುಬಿಟ್ಟ. ಆ ಕ್ಷಣದಲ್ಲಿ ಅಕ್ಕ ಮಹಾದೇವಿಯವರ ಸಹನೆ ಕಟ್ಟೆ ಒಡೆಯಿತು. ಮತ್ತು ಆ ಕೋಪ, ಆ ನೋವು ಇತಿಹಾಸವೇ ತಿರುಗಿ ನೋಡುವಂತಹ ಒಂದು ನಿರ್ಧಾರಕ್ಕೆ ಅವರನ್ನ ತಂದು ನಿಲ್ಲಿಸಿತು. ರಾಜನ ದೈಹಿಕ ಆಕರ್ಷಣೆಗೆ ಅಕ್ಕ ಕೊಟ್ಟ ಉತ್ತರ ಇದೆಯಲ್ಲ, ಆಘಾತ ಆಗುತ್ತೆ. ಎಷ್ಟು ನೇರ, ಎಷ್ಟು ಕಟು ಕೇಳಿ. ದೇಹವನ್ನ ಬರೀ ಮೂತ್ರದ ಪಾತ್ರೆ ಅಂತ ಕರೆದು, ಲೌಕಿಕ ಆಸೆಗಳೆಲ್ಲ ಎಷ್ಟು ನಿರರ್ಥಕ ಅಂತ ಮುಖಕ್ಕೆ ಹೊಡೆದಾಗೆ ಹೇಳಿದ್ರು. ಅವರ ಪ್ರಕಾರ ಈ ದೇಹ ಅನ್ನೋದು ಆತ್ಮದ ಪ್ರಯಾಣಕ್ಕೆ ಒಂದು ವಾಹನ ಅಷ್ಟೇ, ಅದೇ ಅಂತಿಮ ಸತ್ಯ ಅಲ್ಲ. ರಾಜ ಮಾಡಿದ ಆ ದ್ರೋಹ ಅಕ್ಕನ ಜೀವನದ ದಿಕ್ಕನ್ನೇ ಬದಲಿಸಿತು. ಅವರ ಜೀವನದ ಅತ್ಯಂತ ಕ್ರಾಂತಿಕಾರಿ ಅಧ್ಯಾಯ ಶುರುವಾಗಿದ್ದೇ ಅಲ್ಲಿಂದ. ಇದು ಬರೀ ಅರಮನೆಯನ್ನು ಬಿಟ್ಟು ಹೋಗೋದು ಆಗಿರ್ಲಿಲ್ಲ. ಇದು ಸಮಾಜದ ಪ್ರತಿಯೊಂದು ನಿಯಮವನ್ನು, ಪ್ರತಿಯೊಂದು ಕಟ್ಟುಪಾಡನ್ನು ಮುರಿದು ಹೊರನಡೆಯುವ ಒಂದು ದಿಟ್ಟ ಹೆಜ್ಜೆಯಾಗಿತ್ತು. ಆಕೆ ಎಲ್ಲವನ್ನೂ ಬಿಟ್ಬಿಟ್ರು. ಇಲ್ಲಿ ಎಲ್ಲವೂ ಅಂದ್ರೆ ಬರೀ ಅರಮನೆಯ ಸುಖ, ಆಸ್ತಿ, ಸಂಬಂಧಗಳು ಮಾತ್ರ ಅಲ್ಲ. ಅದಕ್ಕಿಂತಾನೂ ದೊಡ್ಡದಾದ, ಅದಕ್ಕಿಂತಾನೂ ಮುಖ್ಯವಾದದ್ದನ್ನೇ ಅವರು ತ್ಯಾಗ ಮಾಡೋಕೆ ಮುಂದಾದ್ರು. ಹೌದು, ತನ್ನ ಬಟ್ಟೆಗಳನ್ನೇ. ಅವರು ಅರಮನೆಯಿಂದ ಹೊರಗೆ ಕಾಲಿಟ್ಟಾಗ ಮೈ ಮುಚ್ಚೋಕೆ ಇದ್ದದ್ದು ಕೇವಲ ಅವರ ಉದ್ದನೆಯ ಕೂದ್ಲು ಮಾತ್ರ. ಒಂದು ಕ್ಷಣ ಯೋಚನೆ ಮಾಡಿ, 12ನೇ ಶತಮಾನದಲ್ಲಿ ಒಬ್ಬ ಮಹಿಳೆ ಇಂಥದ್ದೊಂದು ನಿರ್ಧಾರ ತಗೋಬೇಕು ಅಂದ್ರೆ ಎಂಥ ಧೈರ್ಯ ಬೇಕು? ಇದು ಸಮಾಜದ ನಾಚಿಕೆ, ಮಾನ ಮರ್ಯಾದೆ, ಹೆಣ್ಣು ಅಂದ್ರೆ ಹೀಗೆ ಇರ್ಬೇಕು ಅನ್ನೋ ಎಲ್ಲಾ ನಿಯಮಗಳನ್ನು ನಡುಬೀದಿಯಲ್ಲಿ ನಿಂತು ಪ್ರಶ್ನಿಸಿದ ಹಾಗೆ. ಆದ್ರೆ ಅವರ ಈ ದಿಟ್ಟತನದ ಹಿಂದೆ ಒಂದು ಆಳವಾದ ತತ್ವಜ್ಞಾನ ಇತ್ತು. ಅವರು ಕೇಳಿದ್ದು ಒಂದೇ ಪ್ರಶ್ನೆ: ಇಡೀ ಜಗತ್ತೇ ದೇವರ ಕಣ್ಣು,
ಎಲ್ಲವನ್ನೂ ಆತನೇ ನೋಡ್ತಿರುವಾಗ ಮುಚ್ಚಿಟ್ಟು ಮರೆಮಾಡೋಕಂತ ಇನ್ನೇನಿದೆ? ಇದು ಬರೀ ಬಂಡಾಯ ಅಲ್ಲ, ಇದು ದೇವರ ಮುಂದೆ ಸಂಪೂರ್ಣ ಶರಣಾಗತಿ. ಲೌಕಿಕ ನಾಚಿಕೆ ಅನ್ನೋದನ್ನ ಸಂಪೂರ್ಣವಾಗಿ ಕಿತ್ತೆಸೆದ ಒಂದು ಉನ್ನತ ಆಧ್ಯಾತ್ಮಿಕ ಸ್ಥಿತಿಯ ಸಂಕೇತ. ಆದರೆ ಈ ಪ್ರಯಾಣ ಏನೂ ಸುಲಭವಾಗಿರ್ಲಿಲ್ಲ. ಖಂಡಿತವಾಗಿಯೂ ಅದು ಹೂವಿನ ಹಾಸಿಗೆ ಆಗಿರ್ಲಿಲ್ಲ. ಸಮಾಜಕ್ಕೆ ಅವರನ್ನ ಅರ್ಥ ಮಾಡ್ಕೊಳ್ಳೋಕಾಗ್ಲಿಲ್ಲ. ಜನ ಆಡಿಕೊಳ್ಳೋದು, ಅಪಹಾಸ್ಯ ಮಾಡೋದು, ಅಷ್ಟೇ ಯಾಕೆ ಕಾಮುಕರ ಕೆಟ್ಟ ದೃಷ್ಟಿಯನ್ನು ಅವರು ಎದುರಿಸಬೇಕಾಯಿತು. ಆದರೆ ಅವರ ಆಧ್ಯಾತ್ಮಿಕ ಶಕ್ತಿಯ ಮುಂದೆ ಈ ಯಾವ ಅಡ್ಡಿ ಆತಂಕಗಳೂ ನಿಲ್ಲಿಲ್ಲ. ತನ್ನ ಆಧ್ಯಾತ್ಮಿಕ ಹುಡುಕಾಟದಲ್ಲಿ ಅಕ್ಕ ಮುಂದಿನ ಹೆಜ್ಜೆ ಇಟ್ಟಿದ್ದು ಕಲ್ಯಾಣದ ಕಡೆಗೆ. ಯಾಕಂದ್ರೆ ಅಲ್ಲಿ ಒಂದು ಅದ್ಭುತವಾದ ಜಾಗ ಇತ್ತು. ಆ ಕಾಲದ ಶ್ರೇಷ್ಠ ಜ್ಞಾನಿಗಳು, ಸಂತರೋ, ಸಮಾಜ ಸುಧಾರಕರೆಲ್ಲ ಸೇರೋ ಒಂದು ಕ್ರಾಂತಿಕಾರಿ ವೇದಿಕೆ. ಅದರ ಹೆಸರು ಅನುಭವ ಮಂಟಪ. ಈ ಅನುಭವ ಮಂಟಪ ಅಂದ್ರೆ ಆ ಕಾಲಕ್ಕೆ ಒಂದು ವಿಸ್ಮಯಕಾರಿ ಪರಿಕಲ್ಪನೆ. ಅದನ್ನ ಭಾರತದ ಮೊದಲ ಆಧ್ಯಾತ್ಮಿಕ ಪ್ರಜಾಪ್ರಭುತ್ವ ಅಂತನೂ ಕರೀಬಹುದು. ಯಾಕಂದ್ರೆ ಅಲ್ಲಿ ಹುಟ್ಟಿಗಲ್ಲ, ಜ್ಞಾನಕ್ಕೆ ಬೆಲೆ. ಜಾತಿ, ಲಿಂಗ ಯಾವ ಭೇದವೂ ಇಲ್ದೆ ಯಾರೇ ಬೇಕಿದ್ರೂ ಬಂದು ತಮ್ಮ ಅನುಭವವನ್ನ ಹಂಚ್ಕೊಳ್ಬಹುದಿತ್ತು. ಇಂಥ ಒಂದು ಪ್ರಗತಿಪರ ವೇದಿಕೆಯ ಭಾಗ ಆಗ್ಬೇಕು ಅನ್ನೋದು ಅಕ್ಕನ ಬಯಕೆಯಾಗಿತ್ತು. ಆದ್ರೆ ಅನುಭವ ಮಂಟಪಕ್ಕೆ ಪ್ರವೇಶ ಅಷ್ಟು ಸುಲಭ ಇರ್ಲಿಲ್ಲ. ಅಲ್ಲಿದ್ದ ಮಹಾನ್ ಜ್ಞಾನಿ ಅಲ್ಲಮಪ್ರಭುಗಳು ಅಕ್ಕನನ್ನ ದಾರಿಯಲ್ಲೇ ತಡೆದು ನಿಲ್ಲಿಸಿದ್ರು. ಅವರ ವೇಷ, ಅವರ ಆಧ್ಯಾತ್ಮಿಕ ಸ್ಥಿತಿ, ಅವರ ಉದ್ದೇಶ ಎಲ್ಲದರ ಬಗ್ಗೆನೂ ಕಠಿಣವಾದ, ಚುಚ್ಚುವಂತಹ ಪ್ರಶ್ನೆಗಳನ್ನ ಕೇಳಿದ್ರು. ಅದೊಂದ್ ರೀತಿ ಅಗ್ನಿ ಪರೀಕ್ಷೆನೇ ಆಗಿತ್ತು. ಅವರ ಜ್ಞಾನದ ಆಳ ಎಷ್ಟಿದೆ ಅಂತ ಅಳಿಯೋ ಒಂದು ದೊಡ್ಡ ಪರೀಕ್ಷೆ. ಆದರೆ ಅಕ್ಕ ಮಹಾದೇವಿ ಸ್ವಲ್ಪವೂ ಅಂಜಲಿಲ್ಲ. ಪುಸ್ತಕದಲ್ಲಿ ಓದಿದ ಜ್ಞಾನಕ್ಕಿಂತ ತಾನು ಅನುಭವಿಸಿ ಪಡೆದ ಜ್ಞಾನದಿಂದ ಅಲ್ಲಮರ ಪ್ರತಿಯೊಂದು ಸಂಕೀರ್ಣ ಪ್ರಶ್ನೆಗೂ ಅಷ್ಟೇ ಸಮರ್ಥವಾಗಿ ಉತ್ತರ ಕೊಟ್ರು. ಅವರ ಉತ್ತರಗಳಲ್ಲಿದ್ದ ಆ ಸ್ಪಷ್ಟತೆ, ಆ ಆಳ ಅಲ್ಲಿ ಸೇರಿದ್ದ ಎಲ್ಲಾ ಶರಣರನ್ನೂ ಮೂಕ ವಿಸ್ಮಿತರನ್ನಾಗಿ ಮಾಡಿಬಿಟ್ಟು. ಇಲ್ಲಿ ಆಸಕ್ತಿಕರ ವಿಷಯ ಏನಪ್ಪಾ ಅಂದ್ರೆ, ಯಾರು ಅಕ್ಕನನ್ನ ಅಷ್ಟು ಕಠಿಣವಾಗಿ ಪರೀಕ್ಷಿಸಿದ್ರೋ ಅದೇ ಅಲ್ಲಮಪ್ರಭುಗಳು ಕೊನೆಗೆ ಅವರ ಜ್ಞಾನಕ್ಕೆ ತಲೆಬಾಗಿದ್ರು. ಅಷ್ಟೇ ಅಲ್ಲ, ಅವರೇ ಅಕ್ಕನಿಗೆ ಅಕ್ಕ ಅಂದ್ರೆ ಹಿರಿಯ ಸಹೋದರಿ ಅನ್ನೋ ಬಿರುದು ಕೊಟ್ಟು ಗೌರವಿಸಿದ್ರು. ಇದು ಬರೀ ಒಂದು ಹೊಗಳಿಕೆ ಆಗಿರ್ಲಿಲ್ಲ, ಬದಲಿಗೆ ಅವರ ಆಧ್ಯಾತ್ಮಿಕ ಶ್ರೇಷ್ಠತೆಗೆ ಸಿಕ್ಕ ಒಂದು ಅಧಿಕೃತ ಮುದ್ರೆ ಇದ್ಹಾಗೆ. ಹೀಗೆ ಅನುಭವ ಮಂಟಪದಲ್ಲಿ ತನ್ನ ಜ್ಞಾನವನ್ನ ಸಾಬೀತುಪಡಿಸಿದ ಮೇಲೆ ಅಕ್ಕನ ಜೀವನದ ಕೊನೆಯ ಪ್ರಯಾಣ ಶುರುವಾಯಿತು. ಹಾಗಿದ್ರೆ ಅವರು ಈ ಜಗತ್ತಿಗೆ ಬಿಟ್ಟು ಹೋದ ಆ ಶಾಶ್ವತವಾದ ಪರಂಪರೆ ಯಾವುದು? ನೋಡೋಣ. ಅನುಭವ ಮಂಟಪದಲ್ಲಿ ಸ್ವಲ್ಪ ಸಮಯ ಇದ್ದ ನಂತರ ಅಕ್ಕ ತನ್ನ ಕೊನೆಯ ಯಾತ್ರೆಯನ್ನ ಶುರು ಮಾಡಿದ್ರು. ಅವರ ದಾರಿ ಇದ್ದದ್ದು ಶ್ರೀಶೈಲದ ಕಡಳಿವನದ ಕಡೆಗೆ. ಆ ದಟ್ಟ ಕಾಡಿನ ಏಕಾಂತದಲ್ಲಿ ಅವರು ತನ್ನ ಪ್ರೀತಿಯ ದೈವ ಚನ್ನಮಲ್ಲಿಕಾರ್ಜುನನಲ್ಲಿ ಸಂಪೂರ್ಣವಾಗಿ ಲೀನವಾದ್ರು ಅಂತ ನಂಬಲಾಗಿದೆ. ಇದು ಈ ಭೌತಿಕ ಜಗತ್ತನ್ನು ಮೀರಿ ದೈವದ ಜೊತೆ ಒಂದಾಗುವ ಅಂತಿಮ ಹಂತ. ಹಾಗಾದ್ರೆ ಅಕ್ಕ ಮಹಾದೇವಿಯವರನ್ನ ನಾವು ಹೇಗ ನೆನ್ಪಿಟ್ಕೊಳ್ಬೇಕು? ಕೇವಲ ಒಬ್ಬ ಸಂತೆಯಾಗಿ ಮಾತ್ರವಾ? ಇಲ್ಲ, ಆಕೆ 12ನೇ ಶತಮಾನದ ಪುರುಷಪ್ರಧಾನ ಸಮಾಜವನ್ನೇ ಪ್ರಶ್ನಿಸಿದ ಒಬ್ಬ ಕ್ರಾಂತಿಕಾರಿ. ಜಾತಿ ಧರ್ಮದ ಹೆಸರಲ್ಲಿ ನಡೆಯೋ ತಾರತಮ್ಯವನ್ನ ಟೀಕಿಸಿದ ಸಮಾಜ ಸುಧಾರಕಿ. ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ಮಹಿಳೆಗೂ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಇದೆ ಅಂತ ಗಟ್ಟಿಯಾಗಿ ವಾದಿಸಿದ ಭಾರತದ ಮೊದಲ ಸ್ತ್ರೀವಾದಿ ಚಿಂತಕರಲ್ಲಿ ಒಬ್ರು. ಅವರ ಇಡೀ ಬದುಕೇ ಒಂದು ದೊಡ್ಡ ಸಂದೇಶ. ಅವರ ಕಾವ್ಯ ಮತ್ತು ತತ್ವಜ್ಞಾನದ ಸೌಂದರ್ಯಕ್ಕೆ ಈ ಒಂದು ವಚನ ಸಾಕ್ಷಿ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ತುಂಬಾನೇ ಸಂಕೀರ್ಣವಾದ ಆಧ್ಯಾತ್ಮಿಕ ಸತ್ಯವನ್ನ ಎಷ್ಟು ಸರಳವಾದ, ಸುಂದರವಾದ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ. ದೇವರು ಎಲ್ಲೋ ದೂರದಲ್ಲಿಲ್ಲ, ಆತ ನಮ್ಮ ಹೃದಯದೊಳಗೆ ಅಡಗಿದ್ದಾನೆ ಅನ್ನೋದನ್ನ ಇದಕ್ಕಿಂತ ಚೆನ್ನಾಗಿ ಹೇಳೋಕ್ ಸಾಧ್ಯನಾ? ಹಾಗಿದ್ರೆ ಈ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. 12ನೇ ಶತಮಾನದಲ್ಲಿ ಕೇವಲ ತನ್ನ ಜ್ಞಾನ ಮತ್ತು ಧೈರ್ಯದಿಂದಲೇ ಗೌರವ ಸಂಪಾದಿಸಿದ ಅಕ್ಕಮಹಾದೇವಿಯವರ ಜೀವನ ಇವತ್ತಿನ ದಿನದಲ್ಲಿ ಸಾಮಾಜಿಕ ಬದಲಾವಣೆಗಾಗಿ ಹೋರಾಡ್ತಿರುವವರಿಗೆ ಯಾವ ರೀತಿ ಸ್ಫೂರ್ತಿಯಾಗಬಹುದು? ಯೋಚಿಸಿ.